ಉಡುಪಿ ಪರ್ಯಾಯದ ಪಾರಂಪರಿಕ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಕ್ಷಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದ ಶಿರೂರು ಮಠಕ್ಕೆ ನೇಮಕಗೊಂಡಿರುವ ಯುವಯತಿ ವೇದವರ್ಧನ ತೀರ್ಥರು ಜನವರಿ 9ರಂದು ಪುರಪ್ರವೇಶ ಮಾಡಲಿದ್ದಾರೆ. ಅಷ್ಟಮಠಾಧೀಶರ ಅನುಪಸ್ಥಿತಿಯಲ್ಲಿ ಪುತ್ತಿಗೆ ಶ್ರೀ ಏಕಾಂಗಿಯಾಗಿ ಪರ್ಯಾಯ ಪೂರೈಸಿದ ಅಪರೂಪದ ಸಂದರ್ಭದ ನಡುವೆ ಈ ಬಾರಿ ಶಿರೂರು ಪರ್ಯಾಯ ನಡೆಯುತ್ತಿದೆ. ಉಡುಪಿ ಅಷ್ಟಮಠಗಳ ಪೈಕಿ ಒಂದು ಪ್ರಮುಖ ಮಠವಾಗಿರುವ ಶಿರೂರು ಮಠ ಲಕ್ಷ್ಮೀವರ ತೀರ್ಥರ ಅಸಹಜ ಸಾವಿನ ಬಳಿಕ ಗೊಂದಲದ ಗೂಡಾಗಿತ್ತು. ಅತ್ಯಂತ ಎಳೆಯ ಪ್ರಾಯದಲ್ಲೇ ವೇದವರ್ಧನ ತೀರ್ಥರು ಪೀಠಾರೋಹಣಗೊಂಡಿದ್ದು, ಇದೀಗ ಸರ್ವಜ್ಞ ಪೀಠಾರೋಹಣದ ಮೂಲಕ ಪರ್ಯಾಯದ ಜವಾಬ್ದಾರಿ ವಹಿಸಿಕೊಳ್ತಿದ್ದಾರೆ. ಜನವರಿ 9ರಂದು ಶ್ರೀ ವೇದವರ್ಧನ ತೀರ್ಥರ ಪುರಪ್ರವೇಶ ನಡೆಯಲಿದೆ. ದೇಶ ಸಂಚಾರ ಮುಗಿಸಿ ಉಡುಪಿಗೆ ಆಗಮಿಸುತ್ತಿರುವ ಯತಿಗೆ ವೈಭವದ ಸ್ವಾಗತ ನೀಡಲು ನಗರ ಸಜ್ಜಾಗಿದೆ. ಕಡಿಯಾಳಿ ಮಹಿಷಮರ್ದಿನಿ ದೇವಳದಿಂದ ಪುರಪ್ರವೇಶ ಮೆರವಣಿಗೆ ಆರಂಭವಾಗಲಿದೆ. ಈ ನಡುವೆ ವಿದೇಶಯಾನದ ಕಾರಣದಿಂದ ಅಷ್ಟಮಠಾಧೀಶರು ದೂರವಿದ್ದ ಸಂದರ್ಭದಲ್ಲೇ ಪುತ್ತಿಗೆ ಶ್ರೀಗಳು ಏಕಾಂಗಿಯಾಗಿ ಪರ್ಯಾಯ ಪೂರೈಸಿದ್ದಾರೆ. ಪರ್ಯಾಯದ ಧಾರ್ಮಿಕ ವಿಧಿಗಳಲ್ಲಿ ಅಷ್ಟಮಠಾಧೀಶರು ಭಾಗವಹಿಸದೇ ಇರುವುದು ಅಪರೂಪದ ಘಟನೆ. ಆದರೂ ಪುತ್ತಿಗೆ ಶ್ರೀಗಳು ಅದ್ದೂರಿಯಾಗಿಯೇ ತಮ್ಮ ಪೂಜಾವಧಿ ಪೂರ್ಣಗೊಳಿಸಿದ್ದಾರೆ. ಶಿರೂರು ಪರ್ಯಾಯಕ್ಕೆ ಆಮಂತ್ರಿತ ಅಷ್ಟಮಠಾಧೀಶರಿಗೆ ಆಹ್ವಾನ ನೀಡಲಾಗಿದೆ. ಎಲ್ಲ ಮಠಾಧೀಶರ ಸಾನ್ನಿಧ್ಯದಲ್ಲಿ ಪರ್ಯಾಯ ನಡೆಯಲಿದೆ ಎಂಬ ನಿರೀಕ್ಷೆ ಇದೆ. ಧಾರ್ಮಿಕ ವಲಯದಲ್ಲಿ ಈ ಪರ್ಯಾಯದ ಬಗ್ಗೆ ವಿಶೇಷ ಕುತೂಹಲ ಕಂಡುಬರ್ತಿದೆ. ಇತ್ತ ನಾಡಹಬ್ಬವಾದ ಉಡುಪಿ ಪರ್ಯಾಯಕ್ಕೆ ಸರ್ಕಾರದ ಅನುದಾನ ಇಲ್ಲದಿರುವ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ. ಆದರೆ ಸ್ಥಳೀಯ ತೆರಿಗೆ ಸಂಗ್ರಹದ ಹಣವನ್ನು ಬಳಸಿಕೊಳ್ಳಲು ಸರ್ಕಾರ ಅವಕಾಶ ನೀಡಿದೆ. ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಿಗೆ ಸಂಬಂಧಿಸಿದ ನಿಧಿಯಿಂದ 6 ಕೋಟಿ ರೂಪಾಯಿ ಬಳಸಿಕೊಳ್ಳಲು ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಈ ಹಣವನ್ನು ನಗರ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಬಳಸಲಾಗುತ್ತಿದೆ. ಒಟ್ಟಾರೆ ಶಿರೂರು ಪರ್ಯಾಯ ಧಾರ್ಮಿಕ ಇತಿಹಾಸದ ಹೊಸ ಅಧ್ಯಾಯವಾಗುತ್ತಿದೆ. ಯುವಯತಿಯ ಪೀಠಾರೋಹಣ, ಏಕಾಂಗಿಯಾಗಿ ಪೂರ್ಣಗೊಂಡ ಪುತ್ತಿಗೆ ಪರ್ಯಾಯ ಮತ್ತು ಅನುದಾನ ಗೊಂದಲ, ಈ ಎಲ್ಲದರ ನಡುವೆ ಉಡುಪಿ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶಿರೂರು ಪರ್ಯಾಯ ಪರಂಪರೆ, ಪರಿವರ್ತನೆ ಮತ್ತು ಪ್ರಶ್ನೆಗಳ ನಡುವೆ ನಾಡಹಬ್ಬದ ಕಿರಣ ಮತ್ತೆ ಉಡುಪಿಯಲ್ಲಿ ಮೂಡುತ್ತಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.